ಸದ್ಯಕ್ಕೆ ಈಗ 2 ದಿವಸದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಯಾಗುತ್ತಿರುವಂತದ್ದು ಸಮೀರ್ ಅವರ ಕುಟುಂಬ ವಿಚಾರ, ಅವರ ಅಕ್ಕನ ವಿಚಾರದಲ್ಲಿ. ಯಾಕೆಂದ್ರೆ ಲೈವ್ ನಲ್ಲಿ ಅವರು ತೋರಿಸ್ತಾ ಇರ್ತಾರೆ, ಅದು ತುಂಬಾ ಜನ ಅನ್ಕೋತಾರೆ ಪ್ರಾಂಕ್ ಅಂತ ಅನ್ಕೋತಾರೆ. ನಂತರದಲ್ಲಿ ಕನ್ಫರ್ಮ್ ಮಾಡ್ತಾರೆ ಅದು ನಿಜಕ್ಕೂ ಪ್ರಾಂಕ್ ಅಲ್ಲ, ನಮ್ಮ ಕುಟುಂಬದಲ್ಲಿ ಆ ರೀತಿ ಆಗಿದೆ, ನಮ್ಮ ಬಾಬಾ ಮೋಸ ಮಾಡಿದ್ದಾರೆ ನನ್ನ ಅಕ್ಕಗೆ, ಯಾರ್ಯಾರ ಹೆಸರು ಸ್ಟಾರ್ಸ್ ಗಳ ಹೆಸರನ್ನು ಹೇಳ್ಕೊಂಡು ದುಡ್ಡಿಸ್ಕೊಳ್ಳುವಂತದ್ದು, ಸ್ಕ್ಯಾಮ್ ಮಾಡುವಂತದ್ದು, ನನ್ನ ಹೆಸರು ಕೂಡ ಬಳಸಿ ಕೆಲವರ ಹತ್ರ ದುಡ್ಡಿಸ್ಕೊಂಡಿದ್ದಾರೆ. ಮತ್ತೆ ಆತನಿಗೆ 2-3 ಗರ್ಲ್ ಫ್ರೆಂಡ್ಸ್ ಗಳು ಕೂಡ ಇದ್ರು, ನನ್ನ ಅಕ್ಕನಿಂದ ಲೋನ್ ಅನ್ನ ಪಡೆದು ಅವರಿಗೆ ಏನನ್ನ ಐಫೋನ್ ಕೊಡಿಸುವಂತದ್ದು ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ ಸಮೀರ್ ಅವರು ಲೈವ್ ನಲ್ಲಿ ಸಹ ಮಾತನಾಡುತ್ತಾರೆ. ಸಮೀರ್ ಅವರ ಅಕ್ಕನಿಗೆ ಮೋಸ ಆಗಿದೆಯಂತೆ, ಖುದ್ದು ಇದನ್ನ ಅವರೇ ಸ್ಪಷ್ಟನೆಯನ್ನು ಕೂಡ ನೀಡಿದ್ದು ಲೈವ್ ನಲ್ಲಿ ಮಾತನಾಡುವಂತ ಟೈಮ್ ಅಲ್ಲಿ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಸಮೀರ್ ಅವರ ಭಾವ ಬೈತಾ ಇರ್ತಾರೆ. ಸೊ ಇದ್ರ ಕುರಿತಾಗಿ ಏನ್ ಆಗುತ್ತೆ ಇವರ ಕುಟುಂಬದಲ್ಲಿ, ಸದ್ಯಕ್ಕೆ ಲೀಗಲ್ ಆಗಿ ಮುಂದುವರಿಯೋಕೆ ಮಾತುಕತೆ ಕೂಡ ಆಗ್ತಾ ಇದೆಯಂತೆ. ಸಮೀರ್ ಅವರ ಅಕ್ಕನಿಗೆ ಈ ರೀತಿ ಆಗ್ಬಾರ್ದಾಗಿತ್ತು, ನನ್ನ ಅಕ್ಕನಿಗೆ ಆದಂತ ರೀತಿ ಬೇರೆ ಯಾರಿಗೂ ಕೂಡ ಆಗ್ಬಾರ್ದು ಅಂತ ಸಮೀರ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ತುಂಬಾನೇ ಫೇಮಸ್ ಇವರು, ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಡೈಲಿ ವ್ಲಾಗ್ಸ್ ಗಳನ್ನ ಮಾಡಿ ಜನರ ಮನಸ್ಸಿಗೆ ಹತ್ತಿರವಾದಂತವು. ಸಮೀರ್ ಅವರ ಕುಟುಂಬ ಈ ರೀತಿ ಆಗೋಯ್ತಲ್ಲ ಅಂತ ಜನರಿಗೂ ಕೂಡ ಬೇಸರ ಇದೆ, ಆತಂಕ ಕೂಡ ಇದೆ, ಕೋಪ ಕೂಡ ಬಂದಿದೆ ಆ ಒಂದು ವ್ಯಕ್ತಿಯ ಮೇಲೆ. ನೋಡ್ಬೇಕು ಯಾವ ರೀತಿ ನಿರ್ಧಾರ ಮುಂದೆ ತೆಗೆದುಕೊಳ್ತಾರೆ ಸಮೀರ್ ಅವರ ಕುಟುಂಬ.